ಗೌರಿ ಜಡೆಯಳು ಗಂಗೆ ಕಣ್ಣು ಮೊರುಳ್ಳವನ ಶಂಕರನ ಕಣ್ಣು ಮೊರುಳ್ಳವನ ಶಂಕರನ ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ ಭಕ್ತೋದಾರನ ಭವಭಯಹರನ ಭಕ್ತೋದಾರನ ಭವಭಯಹರಣ ಶಕ್ತಿ ಕತ್ರೋ ಶಿವನ ಶಂಕರನ ಶಕ್ತಿ ಕತ್ರೋ ಶಿವನ ಶಂಕರನ ಕಂಡನಯ್ಯ ಶಿವನ ಕಣ್ಣಾರ ಕಂಡನಯ್ಯ ಶಿವನ. ದೇವಲೋಕವು ಪವಿತ್ರವಾಗುವ ಕಾಲವು ಸಮೀಪಿಸಿತು. ದೇವತೆಗಳ ಮನೋಭಿಷ್ಟದ ಪೊರೆಯನ್ನು ಪರಶಿವನಿಗೆ ತಿಳಿಸಲು ಅನುಜ್ಞೆಯಾಯಿತು. ತಿಳಿಸಿದೆನು. ಆದರೂ ಮೋಕ್ಷಾಧಿಕಾರಿಯಾದ ಪರಶಿವನು ಇನ್ನೂ ಬಾರಲೇ ಇಲ್ಲವಲ್ಲ. ಸತ್ರ ಪೂಜೆಯ ವೇಳೆಯಾದರೂ ಸಮೀಪಿಸುತ್ತಿರುವುದು. ಅದೇಗೆ ತಡ ಮಾಡುವುದನ್ನು ಪರಶಿವನು ಬ್ರಹ್ಮದೇವ? ಬರುವನ ಪರಮೇಶ್ವರನು ಸ್ವಲ್ಪ ಕಾಲದಲ್ಲಿ. ಅದಿರಲಿ, ದಕ್ಷ ಬ್ರಹ್ಮನೇಕೆ ಇನ್ನೂ ಬರಲೇ ಇಲ್ಲ? ದಕ್ಷನು ಕಾರ್ಯಾರ್ಥನವಾಗಿ ಸಮಯವಿದೆ ಎಂದು ನನ್ನನ್ನು ಕಳಿಸಿರುವನು. ಸತ್ರ ಪೂಜೆಗೆ ಪೋಷಕರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷದೇವನ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತತ್ವವು, ಗಜವಯ್ಯಾಳಿಯಲ್ಲಿ ಮಹೇಂದ್ರನು, ಬಿಲ್ಲಾಳಿನಲ್ಲಿ ಮಹೇಂದ್ರನು, ಮನ್ಮಥನು, ದೈವದಲ್ಲಿ ಶೂಲಧರನೆಂದು ವೇದಗಳು ಕೈಯೆತ್ತಿ ಸಾರುತ್ತಿರುವವರು. ಆದ್ದರಿಂದ ಈ ಪರಮೇಶ್ವರನೇ ಈ ಸತ್ರಯಾಗಕ್ಕೆ ಪೂಜಾರ್ಹನು. ಆದರೂ ದಕ್ಷನು ಇಲ್ಲಿ ನಡೆಯುತ್ತಿರುವ ದೇವತೆಗಳಿಗಿಂತ ಹಿರಿಯವನು ಮತ್ತು ವಜ್ರ ಶರೀರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷ ಮಿತ್ರ, ದೇವರನ್ನು ರೂಪಾಕಾರನಾಗಿ ತಿದ್ದಿದ ಬಹು ಜಾಣನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆಯನ್ನು ಕೊಟ್ಟನು. ಅದನ್ನು ಪ್ರತಿಷ್ಠಾಪಿಸಿದ ಅರ್ಚಕನು ತಾನೇ ದೇವರೆಂದು ಹೇಳಿಕೊಳ್ಳಲಾಗುವುದಿಲ್ಲ. ಬ್ರಹ್ಮದೇವ, ನನ್ನ ಶೋಕಾಜ್ಞೆಯನ್ನು ಪರಿಹರಿಸಿ ನನ್ನ ಕಲಾ ತೇಜಸ್ಸನ್ನು ಮತ್ತೊಮ್ಮೆ ನನ್ನ ದೇಹದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನನ್ನ ಜೀರ್ಣೋದ್ಧಾರನಾದ ಸರ್ವೇಶ್ವರನು ಹೇಗೆ ಇನ್ನೂ ಬರಲಿಲ್ಲ? ಆ ಎರಡು ಮೂರ್ತಿಗಳು ಭೃಗುದೇವನ ಆಶ್ರಮದತ್ತ ಹೊರಟಿರುವವು. ಕಾರಣವಿಲ್ಲದೆ ಹೋದನ ಪರಶಿವನು ಭೃಗುದೇವನ ಆಶ್ರಮಕ್ಕೆ. ನಿನಗೇಕೆ ಆ ವಿಚಾರ ಜಾಲಬ್ರಹ್ಮ? ಅವರವರ ಕರ್ಮ ಅವರು ಹಿಂದಿರುಗುವಾಗ ಮೃಗುಕ್ರಮವು ಅಣ್ಣಾಯಿತು. ಅದನ್ನು ಪರೀಕ್ಷಿಸುವುದಕ್ಕೆ ಜಗದೀಶ್ವರನು ಹೋಗಿರುವನು. ಇಲ್ಲಿನ ಅಗ್ರ ಪೂಜೆಗಿಂತ ಕಾರ್ಯವಿರುವುದು ಭೃಗುದೇವನ ಆಶ್ರಮದಲ್ಲಿ. ಮಹಾದೇವ, ಭೂಮಿಯಲ್ಲಿ ಕಳ್ಳನಂತೆ ಅಡಗಿದ್ದ ಭೂಪುಷ್ಪವು ತನು ಮನ ತಂಪಿನಿಂದ ಪಸರಿಸುತ್ತಾ ಭೂಮಿಯಿಂದ ಮೇಲೇಳುವಂತೆ ಭೃಗುದೇವನ ಅಹಂಕಾರವು ನಾಶವಾಯಿತು. ಯಾವುದೋ ಒಂದು ಪ್ರಕಾಶವು ಅರುಣೋದಯದ ಸೂರ್ಯನಂತೆ ನಮ್ಮ ದಿವ್ಯ ಸತ್ರಯಾಗ ಮಂಟಪಕ್ಕೆ ತಲೆದೂಗುತ್ತಿರುವುದು. ಹೌದು, ಸೂರ್ಯನು ಮಿಂಚಿನ ಬಳಗದೊಡನೆ ಸಾವಿರಾರು ತಾರೆಯನ್ನು ಹಿಡಿದು ಬರುತ್ತಿರುನೋ ಎಂಬಂತೆ ಆ ಪ್ರಕಾಶವು ಹೊಳೆಯುತ್ತಿರುವುದು. ಪರಮಾತ್ಮನಿಗೆ ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮೇಶ್ವರ? ಸುಖಿಯಾಗಿರಿವಿಯಾ ಚಂದ್ರಮ?
ಪರಮೇಶ್ವರನ ಕರ್ಣವು ಪ್ರಪಂಚದ ಜೀವರಾಶಿಗಳ ಮೇಲೆ ಬೀಳುವಾಗ ಸುಖದ ಮೇಲನ ಕಣಗಳು ತಾನಾಗೇ ಹೆಚ್ಚುತ್ತಿರುವುದು. ನಿಮ್ಮ ಬರುವಿಕೆಯನ್ನು ವೈತರಣಿಯಲ್ಲಿನ ನಾದದ ಮಧ್ಯೆ ಒಡಮೂಡಿ ಬರುವ ಪಂಚಾಕ್ಷರಿ ಅಂತಾಯಿತು. ಬ್ರಹ್ಮಚಾರಿ, ನಿಮ್ಮ ಸಕಾಲ ತಿಳುವಳಿಕೆಯಿಂದ ಮೆಚ್ಚಿದೆನು. ದೇವ ಭಕ್ತರಾದ ನಿಮ್ಮ ಅಭಿಷ್ಟವೇ ನನ್ನ ಅಭಿಷ್ಟ. ಜಗದೀಶ್ವರ, ನೀನೋರ್ವನೇ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಾಗಿ ಸದಾಶಿವನಾಗಿ ಚರಾಚರ ವಸ್ತುಗಳ ಶರೀರದಲ್ಲಿ ಜೀವಾತ್ಮನಾಗಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಜಗತ್ತಿನ ಜೀವರಾಶಿಗಳಿಗೆಲ್ಲ ನೀವು ಪಶುಪತಿಯಾಗಬೇಕು. ಕಮಲೋದ್ಭವ, ನಿನ್ನ ಮಾತುಗಳು ಪರಮೇಶ್ವರನ ಮುಂಗಡೆಯಲ್ಲಿ ಚೆಲುವಾಯಿತು. ಅಗ್ರ ಪೂಜೆ ಮುಹೂರ್ತವು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡು. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡಿದ ದಿವಸವೇ ಶುಭ ದಿನವು. ದಕ್ಷದೇವನಿಗೆ ನಮೋ ನಮಃ. ವಿಜಯೀ ಭವ. ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಕಿರಿಯರಿಂದ ಹಿರಿಯರಿಗೆ ಮನ್ನಣೆ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಟು ಬೀಜವು ಒಂದು ವಿಶಾಲವಾದ ಮರವನ್ನು ಹೊಂದಿರುತ್ತದೆ. ಆದರೆ ಆ ವೃಕ್ಷವನ್ನೊಳಗೊಂಡ ದ್ವಿಜಕ್ಕೆ ಕುಂದಿಲ್ಲ. ಜಾಲ ಬ್ರಹ್ಮ, ನಾನು ಬರುತ್ತೇನೆ ಎಂದು ಹೇಳಿರಲಿಲ್ಲವೇ? ಸದಬಲನೆ ದಶಪತಿ ಸದ ಸುಶೀಲ ವಿನೋದ ಸದುಮುಖಿ ಸದಬಲನೆ ದಶಪತಿ ಸಮ್ಮೇಳನದಲ್ಲಿ. ಆದರೆ ಕಾರ್ಯವೂ ಮಿಂಚಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ. ಸಂಶಯವೇನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯೇ ಈ ಸರ್ವಲೋಕಗಳ ಕ್ಷೇಮವನ್ನು ಪಾಲಿಸುತ್ತಿರುವರು. ಏನು ಹೇಳಿದೆ ಸತಿಯರ ವಂಚಕ? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯ ನೆಲೆಸಿರುವ ಶಾಂತಿ ಮೂರ್ತಿಯ ಮುಂಗಡೆಯಲ್ಲಿ ದಿಟ್ಟತನವೇಕೆ? ಪರಮೇಷ್ಠಿಯೇ, ನೆಲದ ಸುರಗಂಧರ್ವರಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಯಿತು. ಹೋಗು ಬಾಯಿ ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವೆಲ್ಲ ಮೃಗದೇವ. ನಾನು ಮಾಚನ ಬಾಯಕ್ಕಾಗಿ ಮಾತನಾಡಲಿಲ್ಲ, ಇದಕ್ಕಾಗಿ ಮಾತನಾಡಿದನು. ಅದ
ಶಿವ ಸದಾಶಿವ ಸದಾಶಿವನೆಂದು ಹೊಗಳುತ್ತಿರುವರ ಆ ಗೊಡ್ಡುಗರವನನ್ನು ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು ಅವನಲ್ಲಿ ಆ ಸದಾಶಿವನಲ್ಲಿ ಅಲ್ಲಿ ನೋಡು ದಕ್ಷ ಬ್ರಹ್ಮ ಮಾರದನು ಬಸಿದಾಂಗ ಭೂಷಣನಾದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ಜಾಮಾತನ ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ ಭೃಗುದೇವ ನೆರೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿರುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು. ದಕ್ಷ ಬ್ರಹ್ಮ ಅದೊಂದು ಹಳೆಯ ಮಾವಂದಿರ ಮೌನ ಭಾವ. ಋಷಿದೇವ ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನೋ ಅಲ್ಲ, ಸುರವೇಶವನ್ನು ಧರಿಸಿರುವ ಹೋಗುಮಾರೆ. ಮಾರಿ ಎಂದೆನ ಬೇಡ, ಮಾರಿಯಂತೆ ಮುರಿದು ಪರಶಿವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆಯೇ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯುವುದಿಲ್ಲ. ಚಂದ್ರಮ ಜ್ಞಾಪಕದಲ್ಲಿಡು, ನಿನ್ನ ಮುಂಗಡೆಯಲ್ಲಿ ಪರಮೇಶ್ವರನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಮಾಡುವೆನು. ದಕ್ಷ ಬ್ರಹ್ಮ ನಾಗಭೂಷಣನಾದ ನಟರಾಜನಲ್ಲಿ ನಿನಗೆ ವೈರವು ಬೇಡ. ಕ್ಷೀರಸೇನ ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯರಾಣಿ ಇದಲ್ಲ, ಕ್ಷೀರಾಬ್ದಿಯ ರಂಗಭೂಮಿ. ಭೃಗುದೇವ ದೇವತೆಗಳ ಮಾತನ್ನು ಈ ದೇವತೆಗಳ ಮಾತನ್ನು ಕೇಳಿದೀಯಾ? ದಕ್ಷ ರಾಜ ಸದಾಶಿವನು ನಾಗಾಭರಣ ಭೂಷಣನಲ್ಲವೇ? ಕೊರಳಿಗೆ ಯಾವಾಗಲೂ ಒಂದು ಸೊಗಡನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡು ಆ ದರಿದ್ರ ಪುರುಷವನು ಶೃಂಗಾರಭೂಷಿತನೇ. ಶಿವೋಹಂ ಶಿವೋಹಂ. ದಕ್ಷದೇವ, ಭಸ್ಮಭೂಷಿತನಾದ ಭವದೂತನನ್ನು ನಿರಾಕರಿಸಬೇಡ. ನಿನ್ನ ಭವಬಂಧಗಳನ್ನು ಬಗೆಹರಿಸುವ ಆ ಪರಮಾತ್ಮನಲ್ಲಿ ಋತಾಲೋಪನೆ ಮಾಡಬೇಡ ದಕ್ಷ. ದದೀಚಿ, ಸಂಬಳವಿಲ್ಲದೆ ನೀನಾಗಿರುವೆ ಹೊಗಳು ಬಂಟ. ಉಡುವುದಕ್ಕೆ ಬಟ್ಟೆ ಇಲ್ಲ, ಮಾರುತ ಕೌಪಿನ ಒಟ್ಟಿ ಕೊಟ್ಟಿಕೊಂಡು ಮೈಗೆಲ್ಲ ಬೂದಿಯನ್ನು ಬೆಳೆದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣ ಸಲಾಕೆಯನ್ನು ಹಿಡಿದುಕೊಂಡು ಬೀದಿಯಲ್ಲಿ ಅಲೆದಾಡುವ ಭಿಕ್ಷುಕನು ಭಸ್ಮಭೂಷಿತನು. ಶಿವೋಹಂ ಶಿವೋಹಂ. ದಕ್ಷಧೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತೆಯ? ಅದೊಂದು ಗತಿಸಿದ ಮಾತು. ನಾ ಕೊಟ್ಟ ಮಗಳನ್ನು ಒಬ್ಬ ಸ್ಮಶಾನವಾಸಿ ಅಲ್ಲದೆ ಮುರಳಾದ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳ ಒಡೆಯನಾದ ಅಂಕೆ ಸಂಖ್ಯೆ ಇಲ್ಲದ ಈ ಪರಜೀವನಿಗೆ ದೇವ ಮಗಳಾದ ಸತಿಯನಾದರೂ ನೋಡಿ ಶಾಂತನಾಗು. ಸ್ತಬ್ಧನಾಗು ಕಾಲಬ್ರಹ್ಮ. ನೀನು ನನ್ನ ಸಾಮಿತ್ರನೆಂದು ಸುಮ್ಮನೆ ಇರಬೇಕಾಯಿತು. ಇಲ್ಲದಿದ್ದರೆ
ಮೃಗದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ತಿನ್ನುವುದಕ್ಕೆ ಮೊದಲೇ ಎಲೆಯನ್ನು ನಾಯಿ ಮುಟ್ಟಿದ್ದಾಯಿತು. ಈ ಯಜ್ಞ ಸಮಾರಂಭದ ನಡೆಯಿರಿ, ಹೋಗೋಣ. ಸದಾಶಿವಮೂರ್ತಿಯೇ, ಮನಬಂದಂತೆ ಮಾತನಾಡಿದ ದಕ್ಷನನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವುದು. ಸರ್ವೇಶ್ವರ, ಸದಾ ರಾಜನಾಗಿ ಮೆರೆಯುತ್ತಿರುವ ಈ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಇವನಿಗೆ ಅಭಯವನ್ನು ಕೊಟ್ಟು ಕಾಪಾಡಿ. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮುಂದೆ ಕಷ್ಟಕ್ಕೆ ಗುರಿಯಾಗುವರು. ಅವರ ಕಾಲಗತಿಯ ಚಕ್ರದಲ್ಲಿ ನೀವು ದೇವತೆಗಳಾದ ನೀವು ಸುಖಿಯಾಗಿ ಬಾಳಿ ಅಭಯವನ್ನು ನೀಡುತ್ತೀರಿ. ಮಹಾದೇವ ಮಹಾದೇವ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಹೇಮಕೂಟ ಜಗನಿವಾಸ ದಿಟನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ
ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷನು ಮುಂದೇನು ಆಲೋಚನೆಗಳು ಮಾಡುವನು ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವೆನು. ಮಹಾದೇವ ಮಹಾದೇವ. ಅರಿಗುಲ ಕಂಠೀರವ ರಾಜೋತ್ತುಂಗ ಪೃಂಗ ವಿಹಾರ ಸುರಹಂಸ ಮಾರೋಹೋದ್ಭವ ಗಂಭೀರ ದಕ್ಷ ರಾಜೇಂದ್ರ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನವಶಕ್ತಿಗಳ ಬ್ರೂಲತೆಯ ಭವ್ಯ ಭಂಡಾರದಂತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ಈ ದುರಧೀರ ಧೀರಂಗೆ ಸುರಸತ್ರದಲ್ಲಿ ಪ್ರವಂಚನ ಜಂಜಾವಾತಕ್ಕೆ ಸಿಲುಕಿದ ಅಸುಲೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ಗೃತ್ರ ವಾಯಿಸದಂತೆ ಧೂರ್ತರ ವಿಜಯನಾದ ಈ ದುರಧೀರ ದಕ್ಷೇಂದ್ರನಿಗೆ ಸುರಸತ್ರದಲ್ಲಿ ಪ್ರವಂಚನ ಭಯಂಕರ ಕಾಲ ಭೈರವಿಯ ಗರ್ಜನೆಯಂತೆ ಉರಿದೇಳುತ್ತಿರುವ ಈ ಪ್ರತಾಪ ಚಲದಂಕನಿಗೆ ಸುರಸತ್ರದಲ್ಲಿ ಪ್ರವಂಚನ ದಕ್ಷಿಣೀ ಧರಿಸಿರ್ಪನಿಂ ಕೈಯೊಳಗೆ ಭೈರವಿ ಉರಿಜ್ವಾಲಯಂ ಬರ್ಬರ ದೀಪಗಳೇಳಂ ಸುತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿಯಂ ಪ್ರಜ್ವಲಿಸುತ್ತಿರ್ಪ ಈ ದಕ್ಷನಿಗೆ ಸುರಸತ್ರದಲ್ಲಿ ಪ್ರವಂಚನ ಅದಕ್ಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ ರಾಜೇಂದ್ರ. ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರನ ನಗೆಗಡಲು ನನಸಾಯಿತು. ದೇವ ಜಂಬುಕದ ಕೂಗು ಗಗನಕ್ಕೆ ಕೇಳಿಸುವುದೇ? ಅಂದ ಮೇಲೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದನ್ನು ಹಾಗೆ ಮಾಡಿದನು ಈ ಭೃಗುದೇವ. ಹಿಂದಿರುಗಿ ನೋಡಿ ಹೆಜ್ಜೆಗೂ ಪ್ರತ್ಯಪಮಾನ. ರಾಜೇಂದ್ರ ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತ ದಾವಾಗ್ನಿಯಂತೆ ದಹಿಸುತ್ತಿರುವ ಜಠರಾಗ್ನಿಯನ್ನು ನಂದಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ಈ ದಕ್ಷಿಣ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಖಡ್ಗವನ್ನು ಸಪ್ತಾಂಬುದಿಯಲ್ಲಿ ಅಂತಲೇ ಜಲನಿಧಿ ಶೋಣಿತವಾಗಿ ಬರಲಿರುವುದು. ಆ ಚಿಂತೆಯು ಮೃಗದೇವರಿಗೆ ಮೀಸಲಾಗಿರುವುದು. ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡೆ ಚಕಿತನಾಗಿದ್ದನೇ ಗುರುದೇವ. ಅತ್ಯಪಮಾನದ ಒಡಲಲ್ಲಿ ತೇಲಾಡುತ್ತಿದ್ದ ಈ ದಕ್ಷಿಣ ವೀರರಸವು ನಿಸ್ಸಾರ ಬ್ರಹ್ಮ ಯಜ್ಞ ಬಂಧಿತವಾದ ಈ ಭೃಗುದೇವನು ಎಂದೆಂದಿಗೂ ಚಕಿತನಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಗುರುದೇವ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲ್ಗೆಯಂತೆ ಮಿನುಗುತ್ತುವುದು. ದಕ್ಷಯಜ್ಞ ಅದನ್ನು ಮಾಡುವರ್ಯಾರು? ಭಯಂಕರನಾದ ಭೃಗುದಕ್ಷ. ಅದು ಸಾಧ್ಯವೇ? ಸಿಡಿಲ ಸರಣಿಯಲ್ಲಿ ಗತಿಯನ್ನು ಹೊಂದಿದಂತೆ ಬೋಧನಾದ ವಿಭಾಗದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು. ಅದು ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ಆತನಿಗೆ. ಒಂದೆರಡು ದಿವಸದಲ್ಲಿ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಆ ಪರಶಿವನು ರಕ್ತದಿಂದ ಸಮ್ಮಿಳಿತವಾದ ಸಮುದ್ರಗಳೇ ಅದಕ್ಕೆ ಅವಿರ್ಭಾಗ.
ಕಾಣದೆ ಭಯವನಾಗ್ತು ದಗದಗಿಸು ಸಮ ಭೂಮಿ ಭಯ ಜಗದಲ್ಲಿದೆ ದೇವ ಸಮ ಕಾಣದೆ ಭಯವನಾಗ್ತು ದಗದಗಿಸು ಸಮ ಭೂಮಿ ಭಯ ಜಗದಲ್ಲಿದೆ ಧೂಮಧಾಂತಿ ಭೂತ ದರೆಯೋ ಬನೆ ಬಲದಿಸಿದವರಿಗೂ ಧೂಮಧಾಂತಿ ಭಾರಿ ಭಯಬಲದೋ ಶಿರವರಿದು ದುರ ದುರಲಿಸಿದವರಿದು ಸಭಂಗಳದೆ ಭಯವನಾಗ್ತು ದಗದಗಿಸು ಸಮ ಭೂಮಿ ಭಯ ಜಗದಲ್ಲಿದೆ ಮನಸ್ಸಿನ ವಿಕಸಿತ ಪರಿಭವಗಳಿಸಿದ ಪ್ರಿಯ ಬಯಸಿದರವೇ ಮನಸ್ಸಿನ ವಿಕಸಿತ ಪರಿಭವಗಳಿಸಿದ ಪ್ರಿಯ ಬಯಸಿದರವೇ ಕಲಾಕಲಿ ಕಲಾಕಲಿ ಸಭಂಗಳದಿ ಭಯವನಾಗ್ತು ದಗದಗಿಸು ಫಳ ಫಳ ಕಲಿಯಲು ಜಯಿಸಿ ಸಭಾಂಗಣದಿ ಭಯವನಾಗ್ತು ದಗದಗಿಸು ಸಭ ಸುಖಿ ಭಯ ಜಗದಗಿಸೆ ಯಜ್ಞದ ಶಿವನನ್ನು ಬಂಧಿಸಿ ಮೆರವೆ ಗಂಗಾಧರನ ಪಿಡಿಯುತ್ತಲೇ ಯಜ್ಞದ ಶಿವನನ್ನು ಬಂಧಿಸಿ ಮೆರವೆ ಗಂಗಾಧರನ ಪಿಡಿಯುತ್ತಲೇ ಚೂಲಪಾಣಿಯ ರುಂಡವ ತೆರೆದು ಚೂಲಪಾಣಿಯ ರುಂಡವ ತೆರೆದು ಜಟಾಜುಟಾಜರ ಪಡೀತ ಪಿಡಿದ ಸಭ ಗಣತಿ ಭಯವನಾಂತ ದಗಿ ದಗಿತೆ ಸಭ ಭೂಮಿ ಭಯ ದಗಿ ದಗಿತೆ ಅದೇಕೆ ನಿಮ್ಮ ಮುಖ ಕಮಲವು ಮಂಜು ಮುಸುಕದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಕಾರಣವೇನು ದೇವ? ಸತಿ ದೇವತೆಗಳ ಸಮ್ಮೇಳದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರ ಪೂಜೆ. ನನ್ನ ಪಾದೋದಕದ ಪ್ರಸಾದದಿಂದ ಪುಣ್ಯ ಧನ್ಯರಾದರ ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಪವಿತ್ರವಾದ ಸತ್ರಯಾಗ ಸಮಾರಂಭದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತದ ದುರ್ಘಟನೆ ಕೇಳಲು ನನ್ನ ಮನಸ್ಸು ಮುಮ್ಮಾರ್ತಿದೆ ಮಹಾದೇವ. ಅದನ್ನು ವಿಚಾರಿಸು ನಂದೀಶ ಭಕ್ತನಲ್ಲಿ. ನಂದೀಶ್ವರ ನಂದೀಶ್ವರ ನೀ ಹೇಳು, ಶರಾವ್ ನಡೆದ ಆ ವಿಚಾರವೇನು ತಿಳಿಸುನಾಗು ನಂದೀಶ್ವರ. ದೇವಿ ಅದನ್ನು ಕೇಳಬಾರದು. ಸರ್ವೇಶ್ವರನ ಧರ್ಮ ಪತ್ನಿಯು ಕೇಳಿದರೆ ಮನ ಮರುಗುವುದು ತಾಯಿ. ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾದದ್ದು. ಮರೆ ಮಾಚಬೇಡ. ನನ್ನ ಪತಿಗಾದ ಬೇಸರ ಯಾರಿಂದುಂಟಾಯ್ತೋ ತಿಳಿಸು ನಾವು. ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿ ಗುಂದಿದೆ ಅಂದರೇನು ತಾಯಿ? ಬೃಷಭೇಶ್ವರ, ಕೈ ಕಂಕಣ ನೋಡುವುದಕ್ಕೆ ಕನ್ನಡಿ ಏಕೆ? ಪತಿಯ ಮುಖವನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುತ್ತಿರುವುದು. ಏನಾಯ್ತು ಎಂದು ಹೇಳಬಾರದೆ? ದೇವಿ, ಸೂರ್ಯನ ಕಿರಣಗಳು ಸೋಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡನೆ ತಾವರೆಗೆ ಭಂಗವೇ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು, ಕಾಲಗತಿಯಲ್ಲಿ ಹಾಳಾಗಿ ಕುಂದುವುದು. ಕೇಳಿದ ನಂದೀಶ್ವರ, ಪರಶಿವನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲೇ ಬೆಳೆದ ಹುಲ್ಲು ಬಲಹೀನವಾಗಿದ್ದರು ಒಂದೊಂದಾಗಿ ಸೇರಿ ಅಗ್ಗವಾದರೆ ಹಾನಿಯನ್ನು ಕಟ್ಟಬಹುದಲ್ಲವೇ? ಪರಾಶಕ್ತಿ ಬಲಹೀನವಾದ ಮಧುಮುಖರ ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿ. ನಂದೀಶ್ವರ, ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದರು. ಭವಾನಿ, ಹಸಿವು ಬಾಯಾರಿಕೆಗಳನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರ ಯಾಗವು ಮಧುಮುಖರಿಗೆ ಮನೆಯಾಯಿತು.
ಭಕ್ತ ಶಿರೋಮಣಿ ಅದನ್ನು ಹೇಳಬಾರದು ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾದೀತು ಸತಿ. ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದ್ಯಾ ಯಕ್ಷಕಿನ್ನ ಗಾನವನ್ನು? ಅದಾರು ನೋಡಿ ಹೇಳಬಾರ್ದೆ? ದೇವಿ ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು, ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದರಲ್ಲಿ ಮಹೇಶ್ವರ ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವೆನು, ಅಪ್ಪಣೆಯಾಗಬೇಕು. ಸುಖವಾಗಿ ಗಣಾಧೀಶ್ವರನನ್ನು ಸೇರಿ ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಅಪ್ಪಣೆ ದೇವ. ಸ್ವಾಮಿ, ನಂದೀಶ್ವರನ ಮಾತು ಕೇಳಿಲ್ಲವೇ ದೇವ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ಪರಮೇಶ್ವರ, ಅತ್ತ ನೋಡಿ, ಆ ಗಗನ್ ಮಾರ್ಗದಲ್ಲಿ ಸುಂದರವಾದ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಸುರ ಕಿನ್ನರ ಗೀತೆಗಳು ಆಡುತ್ತಾ ಸಾಲು ಸಾಲಾಗಿ ದಕ್ಷ ಲೋಕದ ಕಡೆಗೆ ಹೋಗುತ್ತಿರುವರು. ನೀ ನೋಡು ದೇವಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಪರಮೇಶ್ವರ, ನನಗೋಸ್ಕರವಾಗಿ ದೇವಲೋಕದ ಬಡಿಗರ ಭಿನ್ನಾಣ ಹಸ್ತಗಳಿಂದ ಕಲ್ಯಾಣ ಮಂಟಪವನ್ನು ರಚನೆ ಮಾಡಿರುವನು ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನಲ್ವೇ ಸ್ವಾಮಿ? ಅದ್ಯಾರಿಗೆ ತಿಳಿಯಿತು ನೀನು ದಕ್ಷ ದೇವನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾದರೆ ನನಗೆಲ್ಲಿಂದ ಬರಬೇಕು ಆ ಸುಖ, ಶಾಂತಿ, ನೆಮ್ಮದಿ? ಅಲ್ಲಿ ಹೋಗುತ್ತಿರುವ ಸುರ ನಾರಿಯರು ನೋಡಿದ ಮೇಲೂ ಕೂಡ ತಂದೆ ಮನೆ ಮೋಸವನ್ನು ನೋಡಬಾರ್ದಿದ್ದೆ ಉತ್ತಮ. ಭೂತೇಶ್ವರೇ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಯ ಮರಿಯಾಗಿದ್ದರೆ ಕಾಗೆಗಳು ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ದೇವನ ಮಗಳೇ ಆಗಿದ್ದರೆ ಕರೆಯುತ್ತಿದ್ದ ನಿನ್ನ ಜನಕ ದಕ್ಷ ದೇವ. ಅಂದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ನೀನು ದಕ್ಷ ದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪರಮೇಶ್ವರ, ನನಗಿರುವ ಸಂತೋಷವನ್ನು ಮುರಿದಕ್ಕೆ ಬೇಡ. ಗುರು ಮಂದಿರಕ್ಕೆ, ದೇವ ಮಂದಿರಕ್ಕೆ, ಪಿತೃ ಮಂದಿರಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕಿದ್ದು ನೀವೇ ನನಗೆ ಅನೇಕ ಬಾರಿ ಹೇಳುತ್ತಿರಲಿಲ್ಲವೇ ಸ್ವಾಮಿ? ಹೌದು, ಆದರೂ ಆ ನಿನ್ನ ಜನಕ ಅವನೊಬ್ಬ ರಾಜಸದ ಅಹಂಕಾರಿ. ಕಾಡಿನಲ್ಲಿ ವಾಸಿಸುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಉತ್ತರಲ್ಲಿ ವಾಸಿಸುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ಆ ನಿನ್ನ ಜನಕ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ ಶಾಂತಿ. ಅಪ್ಪನ ವಿಷಯದಲ್ಲಿ ಇಷ್ಟೊಂದು ಅಶಾಂತಿಯಿಂದ ಮಾತನಾಡುತ್ತಿರುವೆ ದೇವ. ಮಾತನಾಡುವ ಸಂಭವ ಉಂಟು, ಮಾತನಾಡಿದನು ಮಹಾದೇವಿ. ಅದು ಮರುಗಳಿಸಿ ಕಳಿಸಿದ್ದೆ ಮತ್ತೊಂದು ರಾಧ. ಆ ಕಿನ್ನರಿಯ ಕೈಮುರುಡ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು ಸ್ವಾಮಿ, ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ ದೇವಿ, ನಿನ್ನ ಆತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಳ ಪಾಶ. ಯಾವ ಪಾಶವಾದರೇನು? ತಂದೆ ತಾಯಿ ಮನೆ ಎಂದರೆ ಚಿಕ್ಕಂದಿಂದಲೂ ಆಡಿ ಬೆಳೆದಿರುವ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರಿಯವಾದ ಸ್ಥಳವೇ ಇಲ್ಲ ಸ್ವಾಮಿ, ಸ್ಥಳವೇ ಇಲ್ಲ. ಅದಕ್ಕಾಗಿ ನಾನು ದಕ್ಷಿಣ ಲೋಕಕ್ಕೆ ಹೋಗಲೇಬೇಕು. ಹಠ ಬೇಡ ಸತಿ. ನಮ್ಮಲ್ಲಿನ ವೈರತ್ವವು ಅಧಿಕವಾಗಿರುವುದು ಆ ನಿನ್ನ ತಂದೆ ದಕ್ಷ ದೇವರೇ. ತಾನೇ ಹಾಕಿದ ಮಟ್ಟೆಯನ್ನು ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ಅರಿಯದೆ ಮೃತ ವೈರತ್ವವನ್ನು ಸಾಧಿಸಿರುವ. ಇಲ್ಲ ಸ್ವಾಮಿ, ಇದನ್ನು ನಾನು ನಂಬುವುದಿಲ್ಲ. ನೀವು ನನ್ನನ್ನು ಕಲಿಸಬಾರದು ಆಡುತ್ತಿರುವ ಬಾಯ್ಲಾಡಬಾರದು ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೀತಿ ಇದೆ, ಗೌರವ ಇದೆ ಸ್ವಾಮಿ, ಗೌರವ ಇದೆ. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯಬಾರದೆಂದು ಸುಮ್ಮನಿದ್ದೆನು. ಕೇಳು,
ನೆನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನಬದನೆ ಇತ್ತು ಆ ನಿನ್ನ ತಂದೆ ದಕ್ಷ ದೇವನಿಗೆ. ಏನ್ ನಿಮ್ದಾಗಿ ಹೇಳಿದೆ ಪರಮೇಶ್ವರ, ಏನ್ ನಿಮ್ದಾಗಿ ಹೇಳಿದೆ? ಮನೆ ಬದಲಾಯಿತೆ. ಹಾಗಾದ್ರೆ ಅಲ್ಲಿ ನಿಮಗಾದ ಅಗ್ರ ಪೂಜನೆ ನೋಡಿ ನನ್ನ ತಂದೆ ದಕ್ಷ ದೇವರು ಸಂತೋಷ ಪಡಲಿಲ್ಲ ಸ್ವಾಮಿ. ಏನು ಸಂತೋಷ ಪಟ್ಟನೆ? ಆ ನಿನ್ನ ಜನಕ ದಕ್ಷ ದೇವ ಬಹಳ ನಿಧಿಯನ್ನು ಬಳಸಿರುವ ಕಾಳಿಂಗ ಸರ್ಪದಂತೆ ನಿನ್ನ ಜನಕನ ಜಿಜ್ಞಾಸೆಯು ಅವನ ಜೀವಾತ್ಮದ ಮೇಲೆ ನಿಷ್ಠುರವಾದ ನಿರರ್ಥಕವಾದ ಆ ಚಂದ್ರಾರ್ಕವಾದ ಮಾತುಗಳನ್ನು ಆಡಿದನು ದೇವಿ. ತಂದೆ ಮಾತಿಗೆ ಬೇಸರ ಪಡಬೇಡ ಭೂತೇಶ್ವರ, ಬೇಸರ ಪಡಬೇಡ. ಬಯಲಾಡಂಬರದ ಮಾತುಗಳಿಗೆ ಬೇಸರವೇಕೆ ರಾಜೇಶ್ವರಿ? ಬೆಂದಿತನ್ನೊಡಲು ಆ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕುವ ಸುಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ಆ ದೇವ ಮಾನವರ ಸುನಾದಕ್ಕೆ ಆ ನಿನ್ನ ಜನಕ ದಕ್ಷ ದೇವನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಒಕ್ಕಿ ಬರುತ್ತಿದ್ದ ಮಂಗಳಕರ ವಾದ್ಯವನ್ನೇ ಪ್ರಭುವಲ್ಲದೆ ಮತ್ತಾರೂ ಅವನನ್ನು ಮಾತನಾಡಿಸಲಿಲ್ಲ. ಆದರೂ ನಿನ್ನ ಮೇಲಿನ ಬಾಂಧವ್ಯದ ಪ್ರೇಮದಿಂದ ನಾನು ಮೌನವಾಗಿ ಕುಳ್ಳರಿಸುವ ಆ ದಿವ್ಯ ಶಾಲೆಗೆ ಪರಮೇಶ್ವರ, ಎಂತ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದಿಂದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರವಡಿನಾದ ನೀವೇ ಈ ರೀತಿಯಾದ ಮೇಲೆ ಇನ್ನಿತರರ ಪಾಡೇನು ಶಂಕರ, ಇನ್ನಿತರರ ಪಾಡೇನು? ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ಆ ನಿನ್ನ ತಂದೆ ದಕ್ಷ ದೇವನ ಮಾತೆಂಬ ಅಲಗು ನನ್ನ ಉದರಾಗ್ನಿಯಿಂದ ತಾಕಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾಗದೆ ನನ್ನ ಉದರಾಗ್ನಿಯು ದಗದಗನೆ ಉರಿಯುತ್ತದೆ. ಅದನ್ನು ಅರಿತ ಆ ದಕ್ಷನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭ್ರೂಋಷಿಯ ಮಾತನ್ನು ಕೇಳಿ ಮಾರಣ ಮಹಾಯಜ್ಞವನ್ನು ಮಾಡಿ ನನ್ನನ್ನು ಕೊಲ್ಲಲು ಅಣಿ ಮಾಡುತ್ತಿರುವ ಮಾರಣ ಮಹಾಯಜ್ಞ ಮಾಡುವರಾರು? ಕರ್ಮದನುಬಂಧದ ವಜ್ರರಸದಿಂದ ಬಂಧಿಸಲ್ಪಟ್ಟ ಇಡೀ ಬ್ರಹ್ಮಾಂಡವನ್ನೇ ಬಂಧಿಸಿ ತೆಗೆಯಲ್ಪಟ್ಟ ರಸವೇ ಸೋಮರಸ. ಅಲ್ಲಿನ ಆತ್ಮಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಕೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳನ್ನು ಬಂಧಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತ ಸಹಸ್ರಾರು ದಕ್ಷ ಬ್ರಹ್ಮರು ಬುಗಿಳೆಂದು ಭಸ್ಮವಾಗುತ್ತಿರುವಾಗ ಮಾರಣ ಮಹಾಯಜ್ಞವನ್ನು ಮಾಡುವರ್ಯಾರು? ನಾನಲ್ಲವೇ? ಇದನ್ನು ಅರಿತಿದ್ದರು ವಿವೇಕರಹಿತನಾದನೆ ಆ ದಕ್ಷ. ಏನಿಮ್ದಾಗಿ ಹೇಳಲಿ ಶಂಕರ, ನಾನು ನಿಮ್ಮಲ್ಲಿ ಏನಿಮ್ದಾಗಿ ಬೇಡಲಿ? ಅವಿವೇಕಿಯಾದ ಅಪ್ಪನಿಗೆ ನಾವುಗಳು ವಿವೇಕವನ್ನು ಹೇಳಬೇಕಾದರು ಇದೊಂದೇ ಒಂದು ಬಾರಿ ತಂದೆ ಮನೆಗೆ ಹೋಗಬಾರದೆ ಪರಮೇಶ್ವರ, ಹೋಗಬಾರದೆ. ಸತಿ, ನಿನ್ನ ಮಾತುಗಳು ದಕ್ಷ ಬ್ರಹ್ಮನಿಗೆ ಹಿತವಾಗಿ ತೋರುವುದಿಲ್ಲ. ಆದರೂ ನೀನು ಅಲ್ಲಿಗೆ ಹೋಗುವುದಾದರೆ ನಿನಗೆ ಹಾನಿ ತಪ್ಪದು ಪರಮೇಶ್ವರ, ಶಂಕರ, ಸ್ವಾಮಿ, ನನ್ನ ತಂದೆ ನಿರಾಕರಿಸಿನೇನಾಯ್ತು? ನನ್ನ ತಾಯಿಯಾದ ವೇದವತಿ ಇಲ್ಲವೇ? ನನ್ನ ಹಿರಿಯ ಸಹೋದರಾದ ರೋಹಿಣಿ ಪುಷ್ಯತಿರಲ್ಲವೇ? ಅವರು ನನ್ನನ್ನು ಆಧರಿಸುವರು. ನೀನೇಳು ನಟರಾಜ, ಪ್ರಾಣಕ್ಕೆ ಸಿದ್ಧನಾಗು. ದಯಾಮಯನಾದ ಪರಮೇಶ್ವರ, ನಾ ಮಾಡಿದ ಅಪರಾಧವಾದರೂ ಏನು? ಈ ಮಾಲಿನ್ಯ ಮನದಾಸೆಯನ್ನು ಮನಸ್ಸಿಲ್ಲದೆ ಮನಸ್ಸನ್ನಾಗು ಸ್ವಾಮಿ, ಮನಸ್ಸಿಲ್ಲದೆ ಮನಸ್ಸವನಾಗು. ಎನ್ನ ಮನದಾಸೆಯ ಶಿವನೇ ನೀನಯ್ಯ. ಪರಮೇಶ್ವರ, ಎನ್ನ ಮನದಾಸೆಯ ಶಿವನೇ ನೀನಯ್ಯ.
ಎದೆಯಲಿ ನಿನ್ನ ಸತಿ ನಾನು ನನಗೆ ಭಯವೇ ಲೋಕ ಮಾತೆ ನಾನು ಪರಮೇಶ್ವರ ನಿನ್ನ ಸತಿ ನಾನು ನನಗೆ ಭಯವೇನು ಲೋಕ ಮಾತೆ ನಾನು ನೀಡು ಅಭಯವನು ಹೋಗಿ ಬಾ ಎಂದು ಕರುಣೆ ತೋರು ನೀನು ನೀಡು ಅಭಯವನು ಹೋಗಿ ಬಾ ಎಂದು ಎನ್ನ ಮನದಾಸೆಯ ಶಿವನೇ ನೀನುಲ್ಲೆಯ ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವ ಎನ್ನ ಮನದಾಸೆಯ ಶಿವನೇ ನೀನುಲ್ಲೆಯ ಹರನೇ ನೀನುಲ್ಲೆಯ ಶಿವನೇ ನೀನುಲ್ಲೆಯ ಪರಮೇಶ್ವರ ಶಂಕರ ಸ್ವಾಮಿ ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜೇಶ್ವರಿ ಮಹಾಯಜ್ಞದಳು ಫಲವಿಲ್ಲ ಮಹಾಯಜ್ಞದಳು ಫಲವಿಲ್ಲ ಮಹಾಮಧಾಂಧ ನಿನ ಪಿತ ದಕ್ಷದೇವ ಹೋಗದಿರುತ್ತ 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 ಸತಿ ಎಚ್ಚರ ಅವನೇ ಅಶೀರವಾಣಿ ಹೇಳ್ತಿರುವ ತಾಂಡವತಿ ನನಗಾನಿ ಬರುವುದೆಂದು ನನಗಾನಿ ಉಂಟೇ ಆ ದಕ್ಷ ಲೋಕದಲ್ಲಿ ಅಥವಾ ಅಥವಾ ಮತ್ತೊಬ್ಬ ದೇವನಲ್ಲಿ ನೋಡ್ಯಾನ್ ಮಹತ್ವದ ನೆಪವನ್ನು ಬ್ರಹ್ಮ ವಿಷ್ಣು ಸದಾಶಿವನ ಹೊಟ್ಟುಗೂಡು ಬಂಧಿಸಲ್ಪಟ್ಟಿರುವ ನನಗೆ ನನಗೆ ಧಿಕ್ಕಾರವೇ ಆ ದಕ್ಷ ಯಜ್ಞದಲ್ಲಿ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ ಕಂದ ನಂದೀಶ್ವರ ನಂದೀಶ್ವರ ಅನಾದಿ ಅಷ್ಟ ಮಹಾಕೋಟಿ ಗಣಾಧೀಶ್ವರು ನೀ ಕ್ಷಣವೇ ಬರಮಾಡು ತಕ್ಷಣವೇ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಅಪ್ಪಣೆ ತಾಯಿ.
ಮಕ್ಕಳಿಗೆ ತಂದೆ ತಾಯಿ ಮನೆ ಎಂದರೆ ಅತಿಯಾದ ಪ್ರೀತಿ ಇರುವುದು ಸ್ವಾಮಿ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಬೇಡುತ್ತಿರಬೇಕು. ಇಲ್ಲನ್ನ ಬೇಡ ಶಂಕರ, ಇದೊಂದೇ ಒಂದು ಬಾರಿ ನನ್ನ ತಂದೆ ಮನೆಗೆ ಹೋಗಲು ಅನುಮತಿನು ಕೊಡು ನಾಗು ಪರಮೇಶ್ವರ, ಅನುಮತಿನು ಕೊಡು ನಾಗು. ಕೈಸನೇಕೆ ಕೈಲಾಸಪತಿ, ನಾ ಮಾಡಿದ ಅಪರಾಧವಾದರೂ ಏನು? ತಂದೆ ಮನೆ ಮೋತ್ಸವವು ನನ್ನನ್ನು ಕೈ ಬೀಸಿ ಕರೆಯುತ್ತಿರುವುದು. ಪತಿಯಾದ ನೀವು ಮೌನವಾಗಿ ಕುಳಿತಿರುವಿರಿ. ನಾನೇನು ಮಾಡಲಿ ಶಂಕರ, ನಾನೇನು ಮಾಡಲಿ? ಇರಲಿ ಶಂಕರ, ನಿಮ್ಮ ಕೈಸನೆಯೇ ನನ್ನ ಪಾಲಿನ ಆಶೀರ್ವಾದವೆಂದು ತಿಳಿದು ನಾನಿನ್ನು ಹೋಗಿ ಬರುವೆನು. ನಾನು ನಿನ್ನ ಸತಿ ಮುಂದಿಟ್ಟ ಹೆಜ್ಜೆ ಎಂದಿಗೂ ಹಿಂದೆ ತೆಗೆಯುವವರೆನು.